ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಒಂದೊಳ್ಳೆ ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ರಿತಿಕ್ ರೋಷನ್ ಅವರ ಕ್ರಿಸ್ 4 ಬರೋದಕ್ಕೆ ಆಲ್ರೆಡಿ ಸಿದ್ಧತೆಗಳು ದೊಡ್ಡ ಲೆವೆಲ್ ಅಲ್ಲಿ ನಡೀತಾ ಇದೆ. ಇತ್ತೀಚೆಗೆ ರಿತಿಕ್ ರೋಷನ್ ಅವರು ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಕ್ರಿಸ್ ಮಾಸ್ಕ್ ಇರುವಂತ ಬ್ರೇಸ್ಲೆಟ್, ನೆಕ್ಲೆಸ್ ಈ ರೀತಿಯಲ್ಲಿ ಹಾಕೊಂಡು ಸೀಕ್ರೆಟ್ ಆಗಿ ಪ್ರಮೋಷನ್ ಮಾಡ್ತಾ ಇದಾರೆ. ಕ್ರಿಸ್ 4 ಬರೋದಕ್ಕೆ ರೆಡಿ ಆಗ್ತಾ ಇದೆ, ಕಾಯ್ತಾ ಇರಿ ಅಂತ. 1.5 year ಬ್ಯಾಕ್ ಒಂಬಾಳೆ ಬ್ಯಾನರ್ಸ್ ಅವರು ಕೂಡ ರಿತಿಕ್ ರೋಷನ್ ಜೊತೆ ಟೈ ಅಪ್ ಮಾಡ್ಕೊಂಡು ಏನೋ ಅನೌನ್ಸ್ಮೆಂಟ್ ಮಾಡಿದ್ರು ಯಾವ್ದೋ ಒಂದು ಸಿನಿಮಾಗೆ. ಬಟ್ ಈಗ ಸೀಕ್ರೆಟ್ ಆಗಿ ಈ ರೀತಿ ಪ್ರಮೋಷನ್ ಮಾಡ್ತಾ ಇರೋದು, ಒಂಬಾಳೆ ಬೆನ್ನರ್ಸ್ ಅವ್ರು ಕೈ ಹಾಕಿರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಕ್ರಿಸ್ 4 ಒಂಬಾಳೆ ಬೆನ್ನರ್ಸ್ ಅವರೇ ಮಾಡಂಗ್ ಕಾಣಿಸ್ತೈತೆ. ಇದ್ರ ಜೊತೆಗೆ ಪ್ರಿಯಾಂಕಾ ಚೋಪ್ರಾ ಅವರು ಕೂಡ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದಾರಂತೆ. ಮಾತುಕತೆ ಎಲ್ಲ ಡಿಸ್ಕಸ್ ಜೋರಾಗಿ ನಡೀತಾ ಇದೆಯಂತೆ ಈ ಸಿನಿಮಾದಲ್ಲಿ ಫಿಮೇಲ್ ಲೀಡ್ ಗೆ ಕನ್ಫರ್ಮ್. ಇನ್ನು ಜೂನಿಯರ್ NTR ಹಾಗೇನೆ ಪ್ರಶಾಂತ್ ನೀಲ್ ಇವರಿಬ್ರು ಕಾಂಬಿನೇಷನ್ ಬರ್ತಾರೋ ಅಂತ ಡ್ರ್ಯಾಗನ್ ಸಿನಿಮಾ. ಈ ಸಿನಿಮಾದ ಟೈಟಲ್ ಚೇಂಜ್ ಆಗುತ್ತೆ ಅಂತ ಇನ್ಸೈಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಡ್ರ್ಯಾಗನ್ ಆಗಿರಲ್ಲವಂತೆ, ಸಮಥಿಂಗ್ ಬೇರೆನೇ ಆಗಿರ್ಬೋದು. ಇದ್ರ ಜೊತೆಗೆ ಇಲ್ಲಿ ವಿಲನ್ ಆಗಿ ಟೋವಿನೋ ಥಾಮಸ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ರೂಮರ್ಸ್ ಗಳು ಅವಾಗಿಂದನೂ ಬರ್ತಾ ಇದಾವೆ. ಇನ್ನ ಸಿನಿಮಾ ಇದೇ ವರ್ಷ ಜೂನ್ ಬರ್ಬೋದಾ? ಕನ್ಫರ್ಮ್ ಇಲ್ಲ. ಪೋಸ್ಟ್ ಫೋನ್ ಆಗೇ ಆಗುತ್ತೆ ಅಥವಾ ಜೂನ್ ಅಲ್ಲಿ ಏನಾದ್ರೂ ಸಣ್ಣದಾಗಿ ಅಪ್ಡೇಟ್ ಬಿಡ್ಬೋದು, ಸಣ್ಣದಾಗಿ ಗ್ಲಿಮ್ಸ್ ಟೀಸರ್ ಏನಾದ್ರೂ ಬಿಡ್ಬೋದೇನೋ. ಅನ್ಕೊಂಡಿದ್ದು ಟೈಮ್ ಕರೆಕ್ಟ್ ಆಗಿ ಬರಕ್ ಆಗ್ತಲ್ಲ ಈ ಟೀಮು ಕೂಡ. ಸಂದೀಪ್ ರೆಡ್ಡಿ ವಾಂಗ ಅವರು ಡೈರೆಕ್ಟ್ ಮಾಡ್ತಿರೋಂತ ಸ್ಪಿರಿಟ್ ಸಿನಿಮಾ. ಪ್ರಭಾಸ್ ಅವರ ಈ ಸಿನಿಮಾದಲ್ಲಿ ಇವ್ರ ಲುಕ್ ಆಗೇನೆ ಮ್ಯಾನರಿಸಮ್ ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಾ ಇದಾರಂತೆ. ಅಂದ್ರೆ ಬಾಹುಬಲಿ ನೀವ್ ಯಾವ ರೀತಿ ಪೀಕ್ ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೋ ಅದಕ್ಕಿಂತ ಡಬಲ್ ಇದು ವಾಂಗ ಮಾಡ್ತಾರಂತ ಪ್ರಾಮಿಸ್ ಅಂತೆ ಫ್ಯಾನ್ಸ್ ಗಳಿಗೆ. ಜೊತೆಗೆ ಪ್ಲಾನ್ ಮಾಡ್ತಾ ಇದಾರಂತೆ ಪರ್ಫೆಕ್ಟ್ ಆಗಿರೋಂತ ಲುಕ್ ನ ಬಿಟ್ಟು ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡೋದಕ್ಕೆ. ಇದ್ರ ಜೊತೆಗೆ 2 weeks ಬ್ಯಾಕ್ ಒಂದು ಇನ್ಫಾರ್ಮೇಶನ್ ಕೂಡ ಓಡಾಡ್ತಾ ಇತ್ತು ಆನ್ಲೈನ್ ಅಲ್ಲಿ. ಇನ್ನ ಈ ಸಿನಿಮಾದ ಗ್ಲಿಮ್ಸ್ ಬಿಟ್ಟಾಗ ಪ್ರಕಾಶ್ ರಾಜ್ ಅವರ ವಾಯ್ಸ್ ನ ಕೇಳಿದ್ವಿ. ಅಂದ್ಮೇಲೆ ಅಫಿಷಿಯಲ್ ಆಗಿ ನಾವು ಕನ್ಫರ್ಮ್ ಮಾಡ್ಕೊಂಡು ಈ ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಅವರು ಇದಾರೆ ಅಂತ. ರೂಮರ್ಸ್ ಬಂದಿತ್ತು ಈ ಸಿನಿಮಾದಿಂದ ಪ್ರಕಾಶ್ ರಾಜ್ ಅವರು ಹೊರಗಡೆ ಬಂದಿದ್ದಾರೆ ಅಂತ. ಅಂದ್ರೆ ವಾಂಗ್ ಹಾಗೂ ಪ್ರಕಾಶ್ ರಾಜ್ಗೂ ಏನೋ ಗಲಾಟೆ ಆಗಿ ಪ್ರಕಾಶ್ ರಾಜ್ ಅವರು ಈ ಸಿನಿಮಾನ ಕೈ ಬಿಟ್ಬಿಟ್ಟು ಹೊರಗಡೆ ಬಂದ್ರು ಅಂತಾನು ಕೂಡ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇತ್ತು. ಈಗ ಅಫಿಷಿಯಲ್ ಆಗಿ ಪ್ರಕಾಶ್ ರಾಜ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಇದೆಲ್ಲ ಜಸ್ಟ್ ರೂಮರ್ಸ್, ಕಿವಿ ಮಾತುಗಳು, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಸಿನಿಮಾ ಫಾಸ್ಟ್ ಆಗಿ ನೀಟ್ ಆಗಿ ಹೋಗ್ತಾ ಇದೆ. ಆಲ್ ಇಸ್ ವೆಲ್. ಮಲಯಾಳಂ ಇಂಡಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆದಂತ ಸಿನಿಮಾ ಆವೇಶಂ 200 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಗ್ಬಿಡ್ತು ಈ ಸಿನಿಮಾ. ಕಾಮಿಡಿ ಆಕ್ಷನ್ ಜೊತೆ ಫ್ಯಾನ್ಸ್ ಗಳನ್ನ ಫುಲ್ ಎಕ್ಸೈಟ್ ಮಾಡಿದ್ರು ಟೀಮ್ ಅವರೆಲ್ಲ ಸೇರ್ಕೊಂಡು. ಈಗ ಆವೇಶಂ 2 ಬರೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ರೂಮರ್ಸ್ ಇದಾವೆ. ಅಂದ್ರೆ ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕೆಲವು ಕಡೆ ಪೋಸ್ಟರ್ ಗಳನ್ನು ಕೂಡ ನೋಡ್ತಾ ಇದೀನಿ. ಬ್ಲಾಕ್ ಡ್ರೆಸ್ ಹಾಕೊಂಡು ಫಹದ್ ಫಾಸಿಲ್ ಅವರು ಮಿಂಚ್ತವ್ರೆ. ನೋಡೋದಕ್ಕೆ ಅಫಿಷಿಯಲ್ ಆಗಿ ಕಂಡ್ರು ಕೂಡ ಇದು AI ಏನಾದ್ರು ಇಟ್ಕೊಂಡು ಜನರೇಟ್ ಮಾಡಿದಾರ ಅಂತ ಡೌಟ್ ಇದೆ. ಸದ್ಯಕ್ಕೀಗ ಪೇಟ್ರಿಯಾಟ್ ಸಿನಿಮಾದಲ್ಲಿ ಫಹದ್ ಫಾಸಿಲ್ ಅವರು ಬಿಸಿ ಆಗಿದ್ರೆ ಮೋಹನ್ ಲಾಲ್, ಮಮ್ಮೂಟಿ ಇವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದಾರೆ. ನೋಡೋಣ ಮೂವಿ ಟೀಮ್ ಏನಾದ್ರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಬೋದಾ? ಇನ್ನೊಂದ್ 2 ತಿಂಗಳಲ್ಲಿ ವಿಷಯ ಗೊತ್ತಾಗುತ್ತೆ. ಅಲ್ಲಿವರೆಗೂ ಜಸ್ಟ್ ವೇಟ್ ಅಂಡ್ ಸಿ. ಇಟ್ಲಿ ಹಾಗೆ ಅಲ್ಲು ಅರ್ಜುನ್ ಕಾಂಬಿನೇಷನ್ ಬರ್ತಾರಂತ AA22 ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣ ಅವರು ಕೂಡ ಸ್ಪೆಷಲ್ ಆಗಿ ಅಪಿಯರೆನ್ಸ್ ಕೊಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇತ್ತು ಆಸ್ ಅ ರೂಮರ್. ಬಟ್ ಈಗ ಮತ್ತೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ರಶ್ಮಿಕಾ ಮಂಡಣ್ಣ ಅವರು ಇಲ್ಲಿ ಅಲ್ಲು ಅರ್ಜುನ್ಗೆ ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರಂತೆ. ವಿಲ್ಲನ್ ಆಗಿ ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳಿ, ಆಸ್ ಅ ರೂಮರ್. ಇದೇ ಫೆಬ್ರವರಿ 27ನೇ ತಾರೀಕಿಗೆ ಸೂಪರ್ ಹಿಟ್ ಅಂತ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಮೈನ್ ಹೀರೋ ಗಿಲ್ಲಿ ನಟ ಹೀರೋ ಆಗಿ ಫಸ್ಟ್ ಸಿನಿಮಾನ ಮಾಡ್ತಾ ಇದಾರೆ. ಆಲ್ ದ ಬೆಸ್ಟ್. ನಾನಿ ಅವರ ಪ್ಯಾರಡೈಸ್ ಸಿನಿಮಾ ಟೀಮ್ ಎಲ್ಲ ಸೇರ್ಕೊಂಡು ಅನ್ಕೊಂಡಾಗೆ ಮೂವಿನ ಪೋಸ್ಟ್ ಪೋನ್ ಮಾಡ್ಬಿಟ್ರು August 21. ಈಗ ಅಫಿಷಿಯಲ್ ಆಗಿ ಹೊಸ ಡೇಟ್ ನ ಲಾಕ್ ಮಾಡಿದ್ದಾರೆ. ಮೂವಿ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಮಾರ್ಚ್ ತಿಂಗಳಲ್ಲೇ ಬರ್ಬೋದಾಗಿತ್ತು. ಈಗ ಕಾಂಪಿಟೇಷನ್ ಯಾವ ಲೆವೆಲ್ ಅಲ್ಲಿ ಇದೆ, ದುರಂಧರ್ 2, ಟಾಕ್ಸಿಕ್, ಸೊ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡೋದ್ರಿಂದ ಸ್ಕ್ರೀನ್ ವೇರಿಯೇಷನ್ ಹೆಂಗಾಗತ್ತೆ ಅಂತ ನಿಮ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ಇವರು ಪೋಸ್ಟ್ ಪೋನ್ ಮಾಡಿರೋದು ಬೆಸ್ಟ್. ಇನ್ನು ನಮ್ಮ ಕನ್ನಡದ ಲೂಸ್ ಮದ ಯೋಗಿಯವರ 50ನೇ ಸಿನಿಮಾ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಯ್ತು. ಕಿಂಗ್ ಬಾಲಿವುಡ್ ಅಲ್ಲಿ ಬರ್ತಾರಂತ ಆ ಕಿಂಗ್ ನಮ್ ಕರ್ನಾಟಕದ ಈ ಕಿಂಗ್ ಅಫಿಷಿಯಲ್ ಆಗಿ ಗ್ಲಿಮ್ಸ್ ಹಾಗೇನೆ ಪೋಸ್ಟರ್ ನ ಬಿಟ್ಟು ಫುಲ್ ಎಕ್ಸೈಟ್ ಮಾಡಿದ್ದಾರೆ. ಈ ಸಿನಿಮಾದಿಂದ ಲೂಸ್ ಮದ ಯೋಗಿಯವರು ಅಪ್ಡೇಟ್ ಆಗ್ತಾ ಇದಾರೆ ನೆಕ್ಸ್ಟ್ ಸೈಕೋ ಯೋಗಿಗೆ. ಇನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಗ ಆಯುಷ್ ಅವ್ರಿಗೆ ಗೊತ್ತಿರಬಹುದು, ಇವರು ಕೂಡ ಎಂಟ್ರಿ ಕೊಡ್ತಾ ಇದಾರೆ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಫಸ್ಟ್ ಡೆಬ್ಯೂ ಸಿನಿಮಾ. ಇನ್ನ ಇದು ಲವ್ ಸ್ಟೋರಿ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ. ಪುರುಷೋತ್ತಮ್ ಸೂರ್ಯ ಅವರು ಆಕ್ಷನ್ ಕಟ್ ಹೇಳ್ತಾ ಇದಾರೆ ಈ ಸಿನಿಮಾಗೆ. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಮೊದಲ ಸಲ ಅಂತ ಒಂದು ಸಿನಿಮಾ ಬತ್ತಲ್ಲ, ಆ ಸಿನಿಮಾಗೆ ಬಂಡವಾಳ ಹಾಕಿರುವಂತ ಕಂಪ್ನಿ ಈ ಸಿನಿಮಾಗೂ ಬಂಡವಾಳ ಹಾಕ್ತವ್ರೆ. ಸಿನಿಮಾದ ಮುಹೂರ್ತ ಆಲ್ರೆಡಿ ಕಾಶ್ಮೀರದಲ್ಲಿ ಮಾಡ್ಕೊಂಡ್ಬಿಟ್ಟು ಅಲ್ಲೇ 25 ದಿನದ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೋಡೋಣಾಗಿದ್ರೆ ಜೂನಿಯರ್ ಉಪೇಂದ್ರ ಅವರು ಫ್ಯಾನ್ಸ್ ಗಳನ್ನ ಯಾವ ರೀತಿ ಎಕ್ಸೈಟ್ ಮಾಡ್ತಾರೆ ಅವ್ರ ಆಕ್ಟಿಂಗ್ ಸ್ಕಿಲ್ ಗಳ ಮುಖಾಂತರ ಅಂತ ವೇಟ್ ಅಂಡ್ ಸಿ. ಇನ್ನ ರಿಷಬ್ ಶೆಟ್ಟಿ ಅವ್ರು ಆಕ್ಟ್ ಮಾಡ್ತಾರಂತ ಜೈ ಹನುಮಾನ್ ನೆಕ್ಸ್ಟ್ ಮೂವಿ. ಈ ಸಿನಿಮಾ
ಸಿನಿಮಾದ ಪೂಜೆ ಕಾರ್ಯಕ್ರಮ ಇದೇ ತಿಂಗಳು 22ನೇ ತಾರೀಕು ನಡಿಬೇಕಾಗಿತ್ತು. ಅಂದ್ರೆ ಇವತ್ತು ಎಲ್ಲಿ ಕರ್ನಾಟಕದಲ್ಲಿರುವಂತ ಹಂಪಿ ಜಾಗದಲ್ಲಿ, ಅದೇ ಪರ್ಫೆಕ್ಟ್ ಆಗಿರುವಂತ ಜಾಗ ಅಂತ ಎಲ್ರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಆದ್ರೆ ಬಟ್ ಇದುವರೆಗೂ ಇನ್ಫಾರ್ಮೇಶನ್ ಬರದೇ ಇರೋದ್ ನೋಡಿದ್ರೆ ಮೋಸ್ಟ್ಲಿ ಪೋಸ್ಟ್ ಪೋನ್ ಆಗಿರ್ಬೋದು ಪೂಜೆ ಕಾರ್ಯಕ್ರಮಗಳು. ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಇದೇ ವರ್ಷ ಏಪ್ರಿಲ್ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಪ್ರಶಾಂತ್ ವರ್ಮಾ ಅವರು. ಹಾಲಿವುಡ್ ಇಂದ ಅವೆಂಜರ್ಸ್ ಡೂಮ್ ಸ್ಟೇ ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ನ ಇಡನ್ ಆಗಿ ಇಟ್ಟಿದಾರಂತೆ. ಇಡನ್ ಆಗಿ ಇನ್ನು ರಿವೀಲ್ಡೇ ಮಾಡಿದೆ. ಇಟ್ಸ್ ನಾನ್ ಅದರ್ ದೆನ್ ಗೋಸ್ಟ್ ರೈಡರ್. ಈ ಕ್ಯಾರೆಕ್ಟರ್ ಕೂಡ ಡೂಮ್ ಸ್ಟೇ ಒಳಗಡೆ ಬಂದೇ ಬರುತ್ತೆ ಅಂತ ರೂಮರ್ಸ್ ಗಳು ದೊಡ್ಡದಾಗಿದೆ. ಅಫಿಷಿಯಲ್ ಆಗಿ ಇದ್ರೂ ಇರ್ಬೋದು, ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡೋದಕ್ಕೆ ಇದನ್ನ ಐಡಾಗೂ ಕೂಡ ಇಟ್ಟಿರ್ಬೋದು. ತಲಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಏನಾಯ್ತು ಎತ್ತಾಯ್ತು ಅಂತ ಇದುವರೆಗೂ ಒಂಚೂರು ವಿಷಯ ಗೊತ್ತಾಗ್ತಾ ಇಲ್ಲ. ಇನ್ನ CBFC ಕಡೆಯಿಂದ US ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಫ್ಯಾನ್ ಪೇಜ್ ಗಳಲ್ಲಿ US ಸರ್ಟಿಫಿಕೇಟ್ ಹಾಕೊಂಡು ಪೋಸ್ಟರ್ ನ ಕ್ರಿಯೇಟ್ ಮಾಡಿ ಬಿಡ್ತಾ ಇದ್ದಾರೆ. ಅದು ಅಲ್ಲದೆ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗುತ್ತೆ, 27, 28ಕ್ಕೆ ರಿಲೀಸ್ ಆಗುತ್ತೆ ಅಂತ ಏನೇನೋ ಫ್ಲೋ ಮಾಡ್ತಾ ಇದ್ದಾರೆ. ಬಟ್ ನನ್ನ ಕೇಳಿದರೆ ಇನ್ನೂ ಕೂಡ CBFC ನಲ್ಲೇ ಈ ಫೈಲು ಹಂಗೆ ಇದೆ. ಸರ್ಟಿಫಿಕೇಟ್ ನ ಇನ್ನು ಇಶ್ಯೂ ಮಾಡಿಲ್ಲ. ಕೇಸ್ ಈಗ ಆಲ್ರೆಡಿ ಮದ್ರಾಸ್ ಹೈಕೋರ್ಟ್ ಗೆ ಮೂವ್ ಆನ್ ಆಗ್ಬಿಟ್ಟಿದೆ. ಅಲ್ಲಿ ಇನ್ನೇನಾಗುತ್ತೋ, ಸಿನಿಮಾ ರಿಲೀಸ್ ಮಾಡ್ತಾರೋ ಅಥವಾ ಮಾಡಕ್ ಬಿಡಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮ್ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಪ್ರಳಯ್ ಅಂತ ಒಂದ್ ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಹಾಗೇನೆ ಕಲ್ಯಾಣಿ ಮೇಡಮ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ. ಬಟ್ ಇವಾಗ ಮೂವಿ ಟೀಮ್ ಕಡೆಯಿಂದ 50% ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ ಇದು ಅಫಿಷಿಯಲಿ ಅಂತ. ಈ ಸಿನಿಮಾದ ಬಜೆಟ್ 300 ಕೋಟಿ ಆಗ್ತಾ ಇರೋದು ಅಂತ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಡಿಸ್ಕಷನ್ ತುಂಬಾನೇ ಜೋರಾಗಿ ನಡೀತಾ ಇದೆ. ಈ ಸಿನಿಮಾದ ಶೂಟಿಂಗ್ ಮೇ ಅಥವಾ ಜೂನ್ ಇಂದ ಸ್ಟಾರ್ಟ್ ಆಗ್ಬೋದು ಅಂತಾನು ಕೂಡ ಇಂಟ್ ಕೊಡ್ತಾ ಇದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮತ್ತೊಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ತಮ್ಮ ಸುಖ ಗಮನ ಬಯಸುವ ಫ್ರೆಟ್ ಲುಕ್ ಜೊತೆ ಇಂಪ್ರೆಷನ್ ನೆಕ್ಸ್ಟ್ ಲೆವೆಲ್. ರಾಮೇನಹಳ್ಳಿ ಜಗನ್ನಾಥ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಇನ್ನು ಈ ವಾರದ ಬಿಗ್ಗೆಸ್ಟ್ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ ರಾಜ್ ಬಿ ಶೆಟ್ಟಿ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೀಚ್ ಆಗ್ತಾ ಇದಾರೆ ಇತ್ತೀಚೆಗೆ. ಇನ್ನು ತಮಿಳಲ್ಲಿ ವಿಜಯ್ ಸೇತುಪತಿ ಅವರ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಪಾಕೆಟ್ ನಾವೆಲ್ ಅಂತ. ಫ್ರೆಶ್ ಲುಕ್ ಕೂಡ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ವಿಲ್ಲನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ, ವಿಲ್ಲನ್ ಆಗಿ. ಇನ್ನ ಪ್ರಭಾಸ್ ಅವರ ಫೌಜಿ ಸಿನಿಮಾದ ಶೂಟಿಂಗ್ ಮಾಡುವಂತ ಟೈಮ್ ಅಲ್ಲಿ ಪ್ರಭಾಸ್ ಅವ್ರಿಗೆ ಲಿಟ್ಲಿ ಬಿಟ್ ಜರ್ಕ್ ಆಗಿ ಸ್ವಲ್ಪ ಏಟ್ ಆಗ್ಬಿಟ್ಟು ಈಗ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇನ್ನ ಈ ಸಿನಿಮಾದಲ್ಲಿ ಪ್ರಭಾಸ್ ಅವರು ಕುದುರೆ ರೈಡ್ ಮಾಡುವಂತ ಒಂದ್ ಸೀನ್ ಶೂಟ್ ಮಾಡ್ಬೇಕಾದ್ರೆ ಈ ಇನ್ಸಿಡೆಂಟ್ ನಡೆದಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಂತ ದೊಡ್ಡ ಏನಾಗಿಲ್ಲ, ಲಿಟ್ಲಿ ಬಿಟ್ ಕಾಲು ಉಳ್ಕಿರ್ಬೋದು. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಟೀಸರ್ ಇಲ್ಲಿ ಯೂಸ್ ಮಾಡಿರುವಂತ VFX, CGI ಅಂಡ್ ಕಲರ್ ಗ್ರೇಡಿಂಗ್ ಇವು ಮೂರನ್ನು ನೋಡಿ ಫ್ಯಾನ್ಸ್ ಗಳು ಸ್ವಲ್ಪ ಜನ ಇಷ್ಟ ಪಡ್ತಾ ಇದಾರೆ, ಸ್ವಲ್ಪ ಜನ ಇಷ್ಟ ಪಡ್ತಾ ಇಲ್ಲ. ಆಲ್ಮೋಸ್ಟ್ 70% ಇಷ್ಟ ಪಡೆದವ್ರೆ ಜಾಸ್ತಿ ಆಗ್ಬಿಟ್ಟವ್ರೆ. ಬಿಕಾಸ್ ಇಷ್ಟೊಂದು ಬಜೆಟ್ ಹಾಕಿದ್ರು ಕೂಡ ರಿಯಲಿಸ್ಟಿಕ್ ಫೀಲ್ ಕಾಣ್ತಾ ಇಲ್ಲ ಅನ್ನೋ ಒಂದು ಇಶ್ಯೂ. ನನ್ನ ಕೇಳೋದಾದ್ರೆ ಸೇಮ್ ಆಸ್ ನಾನು ಕೂಡ ಅದನ್ನೇ ಹೇಳ್ತೀನಿ. ಈ ಸಿನಿಮಾದಲ್ಲಿ VFX, CGI, ಕಲರ್ ಗ್ರೇಡಿಂಗ್ ಈ ಮೂರು ಇನ್ ಸ್ವಲ್ಪ ಕರೆಕ್ಷನ್ ಆಗ್ಬೇಕು. ಬಟ್ ಟೈಮ್ ಕಡಿಮೆ ಇರೋದ್ರಿಂದ ಇನ್ನೊಂದ್ ತಿಂಗಳಲ್ಲಿ ಏನು ಚೇಂಜ್ ಮಾಡಕ್ ಆಗಲ್ಲ. ಇದನ್ನೇ ನೋಡ್ಬೇಕು ನಾವು. ಇನ್ನ ಆನಿಮೇಷನ್ ಸಿನಿಮಾದಲ್ಲೇ ಬಿಗ್ಗೆಸ್ಟ್ ಕಲೆಕ್ಷನ್ ಮಾಡಿರುವಂತ ಸ್ಪೈಡರ್ ಮ್ಯಾನ್ ಇಂಟು ದಿ ಸ್ಪೈಡರ್ ವರ್ಸ್. ಈ ಸಿನಿಮಾದ ಸೆಕೆಂಡ್ ಸೀಕ್ವಲ್ ಕೂಡ ಬಂದಿತ್ತು, ಸ್ಪೈಡರ್ ಮ್ಯಾನ್ ಅಕ್ರಾಸ್ ದಿ ಸ್ಪೈಡರ್ ವರ್ಸ್ ಅಂತ. ಇನ್ನ ಪಾರ್ಟ್ 3 ಬಿಹೈಂಡ್ ದಿ ಸ್ಪೈಡರ್ ವರ್ಸ್, ಪಾರ್ಟ್ 3 ನ ನೋಡೋದಕ್ಕೆ ತುಂಬಾನೇ ಎಕ್ಸೈಟ್ ಆಗಿದ್ದಾರೆ ಆನಿಮೇಟೆಡ್ ಫ್ಯಾನ್ಸ್ ಗಳೆಲ್ಲ, ನಾನು ಕೂಡ. ಬಿಕಾಸ್ ಆಫ್ ಸ್ಟೋರಿ ಲೈನ್ ಯಾವ ರೀತಿ ಮರ್ಜ್ ಮಾಡ್ಕೊಂಡು ಹೋಗ್ತಾ ಇದೆ, ಯಾವ ರೀತಿ ಮಲ್ಟಿವರ್ಸ್ ಅಲ್ಲಿ ಜಂಪ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಸೈಕ್ ಆಗ್ಬಿಟ್ಟಿದೀವಿ ಇದನ್ನೆಲ್ಲ ನೋಡಿ ನಾವು. ಇನ್ನ ಪಾರ್ಟ್ 3 ಗೆ ತುಂಬಾನೇ ವೇಟಿಂಗ್, ಇನ್ನೂ ಕಾಯ್ಬೇಕಾಗುತ್ತೆ 1.5 ವರ್ಷ. ನೆಕ್ಸ್ಟ್ ಇಯರ್ 2027 ಜೂನ್ 18ಕ್ಕೆ ಬರ್ತಾ ಇದೆ ಈ ಸಿನಿಮಾ. ಇನ್ನ ತಮಿಳಿಂದ ರಜನಿಕಾಂತ್ ಹಾಗೇನೆ ಕಮಲ್ ಹಾಸನ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ರು. ಸುಂದರ್ ಸಿ ಇವ್ರ ಡೈರೆಕ್ಷನ್ ಅಲ್ಲಿ ಬರೋದಕ್ಕೆ ರೆಡಿ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿ ಸಣ್ಣದಾಗ ಒಂದು ಗ್ಲಿಮ್ಸ್ ಕೂಡ ಬಿಟ್ಟಿದ್ರು. ಬಟ್ ಈಗ ಅವ್ರ ಜೊತೆ ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಆಗಿ ಈಗ ರಜನಿಕಾಂತ್ ಹಾಗೇನೆ ಕಮಲ್ ಹಾಸನ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ನೆಲ್ಸನ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಅಫಿಷಿಯಲ್ ಆಗಿ. ಇವ್ರ ಕಡೆಯಿಂದ ಕೂಡ ಅನೌನ್ಸ್ಮೆಂಟ್ ಮಾಡಿ ಗ್ಲಿಮ್ಸ್ ನ ಬಿಟ್ಬಿಟ್ಟವ್ರೆ. ಎಂಜಾಯ್. ಇನ್ನ ಕೊನೆದಾಗಿ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇರೋದು ರವಿ ಅಂಕಲ್ ಅವರ ಸ್ಪೀಚ್. ಸತೀಶ್ ನೀನಾಸಂ ಅವರ ಮತ್ತೊಂದು ಸಿನಿಮಾ ಬರ್ತಾ ಇದೆ, ದಿ ರೈಸ್ ಆಫ್ ಅಶೋಕ ಅಂತ. ಈ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ರವಿ ಅಂಕಲ್ ಅವರು ಮಾತಾಡಿರುವಂತ ಸ್ಪೀಚ್ ಮಾತುಗಳು ತುಂಬಾನೇ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ದಾರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್ ಚೀಪ್, ಎಲ್ಲ ಚೀಪ್.